ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈಗ ಸ್ಪೆಕ್ಸ್ ತೆಗೆದೇ ವಿಡಿಯೋ ಮಾಡ್ತೀನಿ. ಆಕ್ಚುಲಿ ಸ್ಪೆಕ್ಸ್ ಹಾಕಿದ್ದು ನಮ್ಮ ವಿಜಯ್ ಅವರು ಗೆದ್ದಾಗ ಯಾರೋ ಅವ್ರಿಗೆ ಹಿಂಗೆ ಸ್ಪೆಕ್ಸ್ ತೆಗ್ದು ಡಿಸೈಡಿದ್ರಂತೆ. ವಿಜಯ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಪೋಸ್ಟ್ ಕೊಡ್ತಾರಂತೆ ಎಲೆಕ್ಷನ್ ಅಲ್ಲಿ. ಸೊ ಹಂಗೆ ಒಂದಾಗಿದೆ ಸ್ಪೆಕ್ಸ್. ಫಸ್ಟ್ ಆಫ್ ಆಲ್, ನಾನೇನು ವಿಜಯ್ದು ದೊಡ್ಡ ಫ್ಯಾನು ಅಂತ ಏನಲ್ಲ. ನಾನು ಯಾವ ಆಕ್ಟರ್ದು ಫ್ಯಾನ್ ಅಲ್ಲ, ಎಕ್ಸೆಪ್ಟ್ ನಮ್ಮ 3 ಜನ ಶೆಟ್ಟಿಗಳು ಬಿಟ್ರೆ. ಆದ್ರೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ವಿಜಯ್ ಅನ್ನೋಂಥವ್ರು ತಮಿಳ್ನಾಡಲ್ಲಿ ಗೆದ್ದಿರುವಂತದ್ದು ಒಂದು ರೆವಲ್ಯೂಷನರಿ ಗೆಲುವೆ. ಬಟ್ ಆ ರೆವಲ್ಯೂಷನರಿ ಗೆಲುವನ್ನ ಕರ್ನಾಟಕದಲ್ಲಿರುವಂತ ತಮಿಳಿಗರು ಆಚರಿಸ್ತಾ ಇದಾರೆ, ಅವ್ರವ್ರದೇ ರೀತಿಯಲ್ಲಿ ಆಚರಿಸ್ತಾ ಇದಾರೆ. ಇವತ್ತು ನಂಗೊಂದು ಇನ್ವೈಟ್ ಬಂದಿತ್ತು. ಈ ಫಿಲ್ಟರ್ ಅನ್ನೋಂತ ಒಂದು ಪಬ್ಬಲ್ಲಿ ವಿಜಯ್ನ ಸಪೋರ್ಟ್ ಮಾಡುವಂತ ಜನ ಎಲ್ಲ ಬರ್ತಾ ಇದಾರೆ, ಸೇರ್ತಾ ಇದಾರೆ. ಒಂದು ಸೆಲೆಬ್ರೇಷನ್ ತರ ಆಗುತ್ತೆ ಅಂತ ನಾನು ಆಕ್ಚುಲಿ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ಇಫ್ ಯು ಆರ್ ಅ ಫಾಲೋವರ್ ಆಫ್ ವಿಜಯ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ. ಬಟ್ ಅದು ಕಾರಣಾಂತರಗಳಿಂದ ತುಂಬಾ ನನ್ನ ಕಮಿಟ್ಮೆಂಟ್ಸ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಬರೋದು, ಮಾಡಕ್ಕಾಗಿಲ್ಲ. ಬಟ್ ಇಲ್ಲಿಗೆ ಎಂಟರ್ ಆದ್ಮೇಲೆ ಒಂದು ಇನ್ಸಿಡೆಂಟ್ ಆಗಿದೆ. ಆ ಇನ್ಸಿಡೆಂಟ್ ಬಗ್ಗೆ I want to tell you and I leave the opinion to people. So let the people comment ಅನ್ನೋದು ನನ್ನ ಪ್ರಶ್ನೆ. ಸೊ ನಾವು ಹೇಳ್ತೀವಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಹೇಳ್ತೀವಿ, ಓಕೆ. ಬಟ್ ನನ್ನ ಪ್ರಶ್ನೆ ಏನಂತಂದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾನು ಹೇಳ್ತೀವಿ. ಅಂದ್ರೆ ಎಲ್ಲಾ ಜನಾಂಗದವರು ಇದ್ದು ಬದುಕಬಲ್ಲಂತ ಒಂದು ಜಾಗ ಕರ್ನಾಟಕ ಅಂತ ಹೇಳ್ತೀವಿ. ಎರಡನ್ನೂ ನಾವ್ ಹೇಳ್ತೀವಿ. ಕನ್ನಡಕ್ಕೆ ಪ್ರಾಮುಖ್ಯತೆ, ವೆರಿ ಗುಡ್. ಆದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಲ್ವಾ ನಮ್ದು ಕನ್ನಡ ನಾಡು. ಹಾಗಾದ್ರೆ ಇವತ್ತು ನನ್ನ ಪ್ರಶ್ನೆ ಏನಂತಂದ್ರೆ, ಇವತ್ತು ವಿಜಯ್ ಗೆದ್ದಿದ್ದಾರೆ, ಅವ್ರ ಅಭಿಮಾನಿಗಳು ಇಲ್ಲಿರ್ತಾರೆ. ನಾಳೆ ದಿನ ಉಪೇಂದ್ರ ಅವರು ಏನಾದ್ರು ಪ್ರಜಾಕೀಯ ಅನ್ನುವಂತ ಒಂದು ಪಾರ್ಟಿಯಲ್ಲಿ ಎಲೆಕ್ಷನ್ ಆಗಿ ಉಪೇಂದ್ರ ಗೆದ್ರು, ನಾನ್ ತಮಿಳ್ನಾಡಲ್ಲಿದ್ರೆ ಉಪೇಂದ್ರ ಅವ್ರು ಇಲ್ಲಿ ಗೆದ್ರು ಅಂತ ನನಗೆ ಇಲ್ಲಿಗೆ ಬರಕ್ಕಾಗಿಲ್ಲ ಅಂತಂದು ನಾನ್ ತಮಿಳ್ನಾಡಲ್ಲಿ ಹೋಗ್ಬಿಟ್ಟು ಯಾವ್ದೋ ಒಂದು ಪಬ್ಬಲ್ಲಿ ಉಪೇಂದ್ರಂದು ಸಾಂಗ್ ಪ್ರೀಚೆ ಹಾಕ್ತಾರೆ, ಹಾಕು ನಾನ್ ಡ್ಯಾನ್ಸ್ ಮಾಡಿ ನಾನು ಅದನ್ನ ಮಜಾ ಮಾಡಿದ್ರೆ, ಆವಾಗ ಅಲ್ಲಿನ ತಮಿಳ್ನಾಡಿನ ತಮಿಳ್ ಅಸೋಸಿಯೇಷನ್ಸ್ಗಳು ಬಂದು ಒಬ್ಬ ಕನ್ನಡಿಗನ ಮೇಲೆ ದೌರ್ಜನ್ಯವನ್ನ ಮಾಡಿದ್ರೆ, ಅಥವಾ ಕನ್ನಡಿಗನ ಮೇಲೆ ನೀವು ಇಲ್ಲ ಉಪೇಂದ್ರ ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕನ್ನಡ ಸಾಂಗ್ ಹಾಕಂಗಿಲ್ಲ, ಅಥವಾ ಉಪೇಂದ್ರನ ಗೆಲುವನ್ನ ತಮಿಳ್ನಾಡಲ್ಲಿ ಸೆಲೆಬ್ರೇಟ್ ಮಾಡೋದಿಲ್ಲ, ಅವನ್ ಯಾವನ್ ಉಪೇಂದ್ರ ಅಂತ ಏನಾದ್ರು ಹೇಳಿದ್ರೆ ಸರಿನಾ?